ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 15ನೆಯ ಶ್ಲೋಕ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ. Having known thus action was performed even by the action seekers for liberation. Therefore do you also perform action as have been performed by the ancient from antiquity. ನೋಡು ಅರ್ಜುನ, ಈ ರೀತಿ ನಾನು ಹೇಳಿರುವಂಥ ವಿಷಯವನ್ನು ನಿನಗೆ ಇಲ್ಲಿವರೆಗೆ ಏನು ಹೇಳಿದ್ನೋ ಅದೇ ರೀತಿಯಾಗಿ ಹಿಂದಿನ ಜನರೆಲ್ಲರೂ ಕೂಡ ತಿಳಿದಿದ್ದರು. ಹಾಗೆಯೇ ಅವರು ಎಲ್ಲ ತಮ್ಮ ಕರ್ಮಗಳನ್ನು ಮಾಡ್ತಾ ಕ್ರಿಯೆಗಳನ್ನು ಮಾಡ್ತಾ ಅವರು ಜ್ಞಾನವನ್ನು ಹೊಂದಿದವರಾಗಿ ಮುಕ್ತರಾಗಿದ್ದರು. ಹಾಗಾಗಿ ಯಾರು ಪೂರ್ವಜರು ಯಾವುದನ್ನು ಮಾಡ್ತಾ ಬಂದಿದ್ದಾರೋ ಮುಂದಿನವರು ಇಂದಿನವರು ಕೂಡ ಅದನ್ನೇ ಮಾಡಬೇಕಾಗಿರುವಂಥದ್ದು ಇದೊಂದು ನಿಯಮ. ಶಾಸ್ತ್ರೀಯವಾಗಿರ್ತಕ್ಕಂಥ ನಿಯಮವನ್ನು ಯಾರು ಉಲ್ಲಂಘಿಸಬಾರದು. ಹಾಗಾಗಿ ಹಿರಿಯರು ಮಾಡಿರ್ತಕ್ಕಂಥ ವಿಷಯವನ್ನು ಉಲ್ಲಂಘಿಸಬಾರದು. ಹಾಗಾಗಿ ನೀನಾದರೂ ಕೂಡ ನಾನು ಇಲ್ಲಿವರೆಗೆ ನಿನಗೆ ಹೇಳಿರ್ತಕ್ಕಂಥ ಈ ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಂಡು ಕರ್ತವ್ಯ ನಿರತನಾಗು. ಪೂರ್ವೈಹಿ ಪೂರ್ವತರಂ ಕೃತಂ. ಪೂರ್ವಜರು ಹೇಗೆ ಮಾಡುತ್ತಾ ಬಂದಿದ್ದಾರೋ ಹಾಗೇ ಮಾಡಬೇಕಲ್ಲದಲೇ ಪೂರ್ವಜರು ಮಾಡಿರುವುದನ್ನು ಬಿಟ್ಟು ನಾವು ಈಗೊಂದು ಮತ್ತೊಂದು ಇನ್ನೊಂದು ಮಾಡಬಾರದು. ಇದನ್ನು ನಾವು ನಿಯಮವನ್ನು ಮುರಿದಂತಾಗುತ್ತದೆ. ನಿಯಮ ಭ್ರಷ್ಟರಾಗ್ತೇವೆ, ಕರ್ತವ್ಯ ಭ್ರಷ್ಟರಾಗ್ತೇವೆ, ಕರ್ತವ್ಯ ಲೋಪವಾಗುತ್ತದೆ, ನಿಯಮ ಲೋಪವಾಗುತ್ತದೆ, ಜ್ಞಾನಹೀನರಾಗುತ್ತೇವೆ, ಸಂಪ್ರದಾಯದ ಕೊರತೆಯನ್ನು ನಾವು ಮುಂದುವರಿಸಿದಂತಾಗುತ್ತದೆ. ಹಾಗಾಗಿ ಇದನ್ನು ಶಾಸ್ತ್ರೀಯವಾಗಿರ್ತಕ್ಕಂಥ ಈ ಪದ್ಧತಿಯನ್ನು ಮೀರಬಾರದು. ಆದ್ದರಿಂದ ನಾನು ಹೇಳಿರುವ ಪ್ರಕಾರ ತಿಳಿದುಕೊಂಡು ಆತ್ಮಜ್ಞಾನವನ್ನು ಹೊಂದಿದವನಾಗಿ ಕರ್ತವ್ಯವನ್ನು ಮಾಡುತ್ತಿದ್ದರೆ ನಿನಗೆ ಯಾವ ಲೋಪವೂ ಯಾವ ಪಾಪವೂ ಬರೋದಿಲ್ಲ. ಆದ್ದರಿಂದ ಕರ್ತವ್ಯ ನಿರತನಾಗು. ಏವಂ ಜ್ಞಾತ್ವ, ಇದೇ ರೀತಿಯಾಗಿ ತಿಳಿದುಕೊಂಡು ಮಾಡಬೇಕು. ತಿಳಿಯದಲೇ ಮಾಡಬಾರದು. ತಿಳಿದುಕೊಳ್ಬೇಕು, ಕರ್ತವ್ಯವನ್ನು ಮಾಡಬೇಕು. ತಿಳಿದುಕೊಂಡು ಕರ್ತವ್ಯ ಮಾಡುವುದರಿಂದ ಅದರಿಂದ ಲೋಪ ಬರುವುದಿಲ್ಲ. ಹೇಗೆ ಮನುಷ್ಯನು ಆಳವಾದ ನೀರಿನಲ್ಲಿ ಇಳಿಯಬೇಕಾದರೆ ಆತನಿಗೆ ಮೊದಲು ಈಜು ಬಲ್ಲವನಾಗಿರಬೇಕು. ಈಜು ಬಲ್ಲವನು ಎಷ್ಟು ಆಳುದ್ದವಾದ ನೀರಲ್ಲಿ ಇಳಿದರೂ ಕೂಡ ಆ ನೀರಿನಿಂದ ಆತನಿಗೆ ಪ್ರಾಣಾಪಾಯ ಅನ್ನುವಂಥದ್ದು ಆಗುವುದಿಲ್ಲವೋ, ಅವನು ಹೇಗೆ ಎಷ್ಟೇ ಆಳವಾದ ನೀರು ಇದ್ದರೂ ಕೂಡ ಈಜು ಹೊರಗೆ ಬರುತ್ತಾನೆಯೋ ಅದರಂತೆ ಜ್ಞಾನವುಳ್ಳಂಥ ವ್ಯಕ್ತಿಯು ನಾನು ಯಾರು, ನಾನು ಎಲ್ಲಿಂದ ಬಂದೆ, ಇನ್ನು ಮುಂದೆ ಎಲ್ಲಿ ಹೋಗಬೇಕು ಅನ್ನುವಂಥ ಅರಿವನ್ನು ಹೊಂದಿದವನು, ನಾನು ನಿತ್ಯಮುಕ್ತನಿದ್ದೇನೆ, ನಿರ್ಲೇಪನಿದ್ದೇನೆ, ಪರತತ್ವನಿದ್ದೇನೆ, ಪರಮಾತ್ಮನಿದ್ದೇನೆ, ಆತ್ಮಾಹಂ ಅನ್ನುವಂಥ ದೃಢ ಜ್ಞಾನ ಇತ್ತು ಅಂತಾದರೆ ಆತ್ಮಜ್ಞಾನಿಯಾಗಿ ತಾನು ಏನು ಕೆಲಸವನ್ನು ಮಾಡಿದರೂ ಕೂಡ ಅದರಿಂದ ಬರತಕ್ಕಂಥ ಯಾವ ಪ್ರತಿಫಲಗಳು, ಯಾವುದು ದುಃಖವೇ ಆಗಿರಲಿ ಸುಖವೇ ಆಗಿರಲಿ, ಅದು ಅವನಿಗೆ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಂದು ಜೀವಿಯು ಕೂಡ ಚೈತನ್ಯ ಸ್ವರೂಪವಾಗಿದೆ, ಜ್ಞಾನ ಸ್ವರೂಪವಾಗಿದೆ. ಅದನ್ನು ಪಡೆಯಬೇಕಾಗಿದೆ. ಅದನ್ನು ನಿನಗೆ ನಾನು ಪಡೆಯಲೆಂದೇ ಇಲ್ಲಿಯವರೆಗೆ ಜ್ಞಾನವನ್ನು ಹೇಳ್ತಾ ಬಂದಿದ್ದೇನೆ, ಜ್ಞಾನ ಕರ್ಮವನ್ನು ಹೇಳ್ತಾ ಬಂದಿದ್ದೇನೆ. ಆ ಜ್ಞಾನ ಕರ್ಮವನ್ನು ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ಹೊಂದಿಕೊಂಡು ಆ ಜ್ಞಾನ ನಿಷ್ಠ ಉಳ್ಳವನಾಗಿ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೊಂದಿದವನಾಗಿ ನೀನು ಕರ್ತವ್ಯವನ್ನು ಮಾಡುತ್ತಿರು. ಆ ಕರ್ತವ್ಯವೇ ನಿನಗೆ ಮೋಕ್ಷವನ್ನು ನೀಡುತ್ತದೆ. ಆ ಜ್ಞಾನವು ನಿನಗೆ ಮೋಕ್ಷವನ್ನು ನೀಡುತ್ತದೆ. ಆದ್ದರಿಂದ ನಿನಗೆ ಯಾವ ನಷ್ಟವೂ ಇಲ್ಲ, ದುಃಖವೂ ಇಲ್ಲ, ಪಾಪವೂ ಇಲ್ಲ, ಲೇಪವೂ ಇಲ್ಲ. ನೀನು ನಿನ್ನೆ ಹೇಳಿದ ರೀತಿಯಲ್ಲಿ ಕಮಲದಂತೆ
ನೀನು ಸುಖವಾಗಿರುತ್ತೀಯಾ, ಸಂತೋಷವಾಗಿರುತ್ತೀಯಾ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.